ರೈತಾಪಿ ವರ್ಗದ ಅನುಕೂಲಕ್ಕಾಗಿ ಹಾಲಿನ ಡೈರಿ ಉದ್ಘಾಟನೆ. ಡೈರಿ ಅಧ್ಯಕ್ಷೆಯಾಗಿ ವನಜಾ ಅವಿರೋಧವಾಗಿ ಆಯ್ಕೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೋಳೂರು ಹೋಬಳಿಯ ಶೆಟ್ಟಪ್ಪನಹಳ್ಳಿ ಗ್ರಾಮದ ಬಹು ವರ್ಷಗಳ ಬೇಡಿಕೆಯಾಗಿರೋ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿನ ಡೈರಿಗೆ ಮುಹೂರ್ತ ಸಿಕ್ಕಿದ್ದು ಇಂದು ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಡೈರಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಬಳಿಕ ಡೈರಿಯನ್ನ ಲೋಕಾರ್ಪಣೆ ಮಾಡಲಾಯಿತು. ಡೈರಿಯ ನೂತನ ಅಧ್ಯಕ್ಷರಾಗಿ ವನಜಾ ಅವರು ಆಯ್ಕೆಯಾಗಿದ್ದು, ಬೆಂಬಲಿಗರು ಹೂವಿನ ಹಾರ ಹಾಕಿ ಸಿಹಿ ತಿನಿಸಿ ಸಂಭ್ರಮಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷೆಯಾದ ವನಜಾ ಅವರು 12 ಸದಸ್ಯರನ್ನ ಒಳಗೊಂಡ ಡೈರಿ ಇದಾಗಿದ್ದು, ನನ್ನನ್ನ ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಗ್ರಾಮ ವ್ಯವಸಾಯದಿಂದ ಕೂಡಿರುವ ರೈತಾಪಿ ವರ್ಗವಾಗಿದ್ದು, ನನ್ನ ಆಡಳಿತದಲ್ಲಿ ಪಾರದರ್ಶಕತೆ ಕಾಪಾಡಿಕೊಂಡು ಬರುವ ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ರೈತರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತೇವೆ ಎಂದಿದ್ದಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹುದ್ದೆಗೆ ಕ್ರಮಬದ್ಧವಾಗಿ ಒಂದೊಂದೇ ನಾಮಪತ್ರಗಳು ಸಂಖ್ಯೆ ಆಗಿದ್ದು, ಹಾಗಾಗಿ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಶ್ರೀಮತಿ ವನಜಾ ಕೋಂ ರವಿ ಇವರು ಮತ್ತು ಉಪಯಮ್ಮ ಕೋಂ ಸಿದ್ದಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದನ್ನು ಘೋಷಿಸಿದ್ದೀನಿ. ಎಲ್ಲ ನಿರ್ದೇಶಕರು ನಡವಳಿಯಲ್ಲಿ ಭಾಗವಹಿಸಿದ್ರು. ಸಭೆ ನಡವಳಿಯಲ್ಲಿ ತುಮೂಲಿನ ಅಧಿಕಾರಿ ಅವರು ಸಹ ಭಾಗವಹಿಸಿದ್ದು ತುಂಬ ಶಾಂತಿಯುತವಾಗಿ ನಡೆದಿದೆ ಚುನಾವಣೆ. ಈ ಗ್ರಾಮಕ್ಕೆ ಇದರೇ ಮೊದಲನೇ ಬಾರಿ ಡೈರಿ ಉದ್ಘಾಟನೆ ಆಯ್ತಾ ಇದೆ. ಇದನ್ನ ತರಕ್ಕೆ ಯಾವ ರೀತಿ ಪ್ರಯತ್ನ ಪಟ್ರ? ನಾವು ಇದನ್ನ ತರೋದಕ್ಕೆ ಇದು ಹೈನುಗಾರಿಕೆ ಇದಾಗಿರೋದ್ರಿಂದ, ನಾವು ಒಂದು ಚಿಕ್ಕ ಗ್ರಾಮ ಆಗಿರೋದ್ರಿಂದ ಎಲ್ಲರೂ ಒಟ್ಟಾಗಿ ಒಂದುಗೂಡಿ ಗ್ರಾಮಸ್ಥರೆಲ್ಲ ಒಂದುಗೂಡಿ ನಾವು ಒಂದು ಇದು ಮಾಡಬೇಕು, ಹೈನುಗಾರಿಕೆನ ಮುಂದುವರಿಸಬೇಕು ಅಂದ್ಬಿಟ್ಟು ಪ್ರಾಮಾಣಿಕವಾಗಿ ಓಡಾಡಿ ಮುಂದಕ್ಕೆ ತಂದಿದ್ದೀವಿ. ಆಡಳಿತ ಯಾವ ರೀತಿ ನೀಡಬೇಕು, ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ಯಾವ ರೀತಿ ನೀಡಬೇಕು ಅಂತ ನಿಮ್ಮ ಆಶಾ ಗೋಪರ ಏನೋ ಇದೆಯಾ? ನನಗೆ ತುಂಬಾನೇ ಇದೆ. ಎಲ್ಲರಿಗೂ ಯಾವುದೇ ರೀತಿ ಅನಾನುಕೂಲ ಆಗ್ದಂಗೆ ಅನುಕೂಲತೆ ಆಗೋ ಥರ ಒಬ್ರಿಗೂ ಇದು ಮಾಡ್ದಂಗೆ ಮಾಡ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆಡಳಿತ ಪಾರದರ್ಶಕತೆ ಇರುತ್ತೆ ಅಂತೇಳಿ ನಂಬಿಕೆ ಇದೆಯಾ? ನಂಬಿಕೆ ಇದೆ. ಇನ್ನು ಈ ವೇಳೆ ಗ್ರಾಮದ ಪಕ್ಷಾತೀತವಾಗಿ ಮುಖಂಡರುಗಳು, ಯುವಕರುಗಳು, ಸಾರ್ವಜನಿಕರುಗಳು ಹಾಜರಿದ್ದು ಎಲ್ಲರಿಗೂ ಸನ್ಮಾನ ಮಾಡುವ ಮುಖಾಂತರ ಆದರ್ಶ ಪ್ರಿಯರಾದ್ರು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.